ಸಮಸ್ತ ಕರ್ನಾಟಕ ಜನತೆಗೆ ನಿಮ್ಮ ಕಾನೂನು ಸಲಹೆಗಾರ ಜೀವನ್ ಕುಮಾರ್ ಮಾಡುತ್ತಿರುವ ವಂದನೆಗಳು. ನನ್ನ ಯೂಟ್ಯೂಬ್ ಚಾನಲ್ ಆದಂಥ ಕರ್ನಾಟಕ ಲೀಗಲ್ ಸರ್ವಿಸ್ ಚಾನಲನ್ನು ನೀವಿನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ನಿಮ್ಗೆ ಇವತ್ತು ತಿಳಿಸ್ತಾ ಇರೋ ವಿಚಾರ ಯಾವುದು ಅಂತಂದರೆ, ನಮ್ಮ ಕರ್ನಾಟಕದ ಮಂಡ್ಯ ಜಿಲ್ಲೆಯಲ್ಲಿ ಮಳವಳ್ಳಿ ತಾಲೂಕಿನ ಒಂದು ಸಣ್ಣ ಗ್ರಾಮವಾದಂಥ ಕಿರಿಗಾವಲಲ್ಲಿ ನಡೆದಂತಹ ಈ ಒಂದು ಕೃತ್ಯ ಅದೇನಪ್ಪ ಅಂದರೆ, ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಗಳಾದ ಮೋದಿಜಿಯವರ ಬಗ್ಗೆ ಅವಹೇಳನಕಾರಿ ಪೋಸ್ಟ್ ಒಂದನ್ನು ಅಲ್ಲಿರುವಂಥ ಒಬ್ಬ ಮುಸ್ಲಿಂ ಯುವಕ ಪೋಸ್ಟ್ ಮಾಡಿದ್ದಾನೆ. ಅದನ್ನು ಸ್ಥಳೀಯರು ಪ್ರಶ್ನೆ ಮಾಡಿ ಅವನ ವಿರುದ್ಧ ಕಂಪ್ಲೇಂಟ್ ಕೊಡೋಕೆ ಹೋದರೆ ಕಿರಿಗಾವಲು ಪೊಲೀಸ್ ಸ್ಟೇಷನಲ್ಲಿ ಅವನ ವಿರುದ್ಧ ಯಾವುದೇ ರೀತಿ ಕಂಪ್ಲೇಂಟ್ ತೊಗೊಂಡಿಲ್ಲ ಮೊದಲಿಗೆ. ಅದಾದಮೇಲೆ ಅಲ್ಲಿ ನೆರೆದಿರಕ್ಕಂತಹ BJP ಯವರು ಹೋಗಿ ಅಲ್ಲಿ ರಾಜ್ಯಾಧ್ಯಕ್ಷ ಆಗಿರುವಂಥ BJP ರಾಜ್ಯಾಧ್ಯಕ್ಷ ಆಗಿರುವಂತಹ ಮೋಹನ್ ಅವರ ಸಹಾಯ ಕೇಳಿದ್ದಾರೆ. ಅವರು DCPಗೆ ಮಾತಾಡಿ DCP ಕಡೆಯಿಂದ ಈ ಒಂದು ವ್ಯಕ್ತಿಯ ಮೇಲೆ ಕಂಪ್ಲೇಂಟ್ ತಗೊಳ್ಳೇಬೇಕು ಹಾಗೂ FIR ಮಾಡಬೇಕು ಅಂತ ಪ್ರೆಷರೈಸ್ ಮಾಡಿದ ಮೇಲೆ ಇವನ ವಿರುದ್ಧ ಒಂದು ಕಂಪ್ಲೇಂಟ್ನ ತಗೊಂಡಿದ್ದಾರೆ. ನಮ್ಮ ದೇಶದ ಪ್ರಧಾನಮಂತ್ರಿಗಳ ಮೇಲೆ ಅವಹೇಳನಕಾರಿ ಪೋಸ್ಟ್ ಹಾಕಿದ್ರೇ ಈ ಮುಸ್ಲಿಂ ಬಾಂಧವರ ಮೇಲೆ ಕೇಸ್ ತಗೊಳ್ತಾ ಇಲ್ಲ ಅಂದರೆ ನಮ್ಮ ಕಾನೂನು ಎಷ್ಟು ರೀತಿ ಹದಗೆಟ್ಟಿದೆ ಅಂತ ತಿಳ್ಕೊಬೋದು. ಈತ ಯಾಕೆ ಈ ರೀತಿ ಪೋಸ್ಟ್ ಹಾಕಿದ್ದ ಅಂದರೆ, ಆತನ ಹೆಸರು ಜಾವಿದ್ ಪಾಷಾ. ಆತನ ವಯಸ್ಸು 33. ಕಿರ್ಗಾವ್ಲಲ್ಲಿ ಒಂದು ಪಂಚರ್ ಶಾಪ್ ಇಟ್ಕೊಂಡಿದ್ದಾನೆ, ಸೈಕಲ್ ಅಂಗಡಿ. ಈತನು ಏನಂತ ಪೋಸ್ಟ್ ಹಾಕಿದ್ದಾನೆ ಅಂದರೆ, ನಮ್ಮ ದೇಶದ ಪ್ರಧಾನಮಂತ್ರಿಗಳು ಪಾಕಿಸ್ತಾನದ ಪ್ರಧಾನಿ ಕಾಲ್ನ ಹಿಡಿದು ಬೇಡ್ಕೊಳ್ಳೋ ಥರ ನಮ್ಮ ದೇಶಕ್ಕೆ ಏನೂ ಮಾಡಬೇಡ ನೀನು ಅಂತ ಹೇಳಿ ಪ್ರಧಾನಮಂತ್ರಿಗಳು ಅವನ ಕಾಲು ಹಿಡಿದಿರೋ ಥರ ಪೋಸ್ಟ್ ಹಾಕ್ತಾನೆ. ಇಂಥ ಪಾಕಿಸ್ತಾನಿ ಗೂಢಚಾರಗಳು ನಮ್ಮ ದೇಶದಲ್ಲಿ ಇರೋದ್ರಿಂದ ಹೊರಗಡೆಯಿಂದ ಬಂದು ನಮ್ಮ ದೇಶನ ಹಾಳು ಮಾಡಬೇಕು ಅಂತ ಏನಿಲ್ಲ. ನಮ್ಮ ದೇಶದೊಳಗೆ ಇಟ್ಕೊಂಡು ಬೆನ್ನಿಗೆ ಚೂರಿ ಹಾಕೋ ಇಂಥವ್ರು ಇದ್ದರೆ ಸಾಕು. ಹೊರಗಡೆಯಿಂದ ಬರುವಂಥವ್ರನ್ನ ನಾವು ಹೇಗೆ ಬೇಕಾದರೂ ತಡಿಬೋದು, ಎದುರ ನಿಂತು ಯುದ್ಧ ಮಾಡ್ಬೋದು. ಆದರೆ ನಮ್ಮ ದೇಶದಲ್ಲೇ ಇಟ್ಕೊಂಡು ನಮ್ಮ ದೇಶದ ಗಾಳಿ ಕುಡಿತಾ, ನಮ್ಮ ದೇಶದ್ದು ಅನ್ನ ತಿಂತ, ನಮ್ಮ ದೇಶಕ್ಕೆ ದ್ರೋಹ ಬಗೆಯೋ ಇಂಥ ಪಾಕಿಸ್ತಾನ್ ಟೆರರಿಸ್ಟ್ಗಳೇ ಅನ್ಬೇಕು ಇವ್ರನ್ನ. ಇಂಥವ್ರನ್ನೆಲ್ಲ ಇನ್ನು ಯಾಕೆ ನಮ್ಮ ದೇಶದಲ್ಲಿ ಇಟ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಇವನ ಮೇಲೆ ಒಂದು ಕಂಪ್ಲೇಂಟ್ ತಗೊಳ್ಳೋಕ್ಕೆ ಪೊಲೀಸವರೇ ಹಿಂದೆ ಮುಂದೆ ನೋಡ್ತಾರೆ ಅಂದರೆ ಇವ್ರಿಗೆ ಎಷ್ಟು ನಮ್ಮ ಕರ್ನಾಟಕ ಸರ್ಕಾರ ಬೆಂಬಲ ಇದೆ ಅಂತ ಇಲ್ಲೇ ಗೊತ್ತಾಗುತ್ತೆ. ಆ ಪೋಸ್ಟ್ನ ನಾನು ಈ ವಿಡಿಯೋದಲ್ಲಿ ಮೇಲ್ಗಡೆ ಹಾಕಿದ್ದೀನಿ, ನೋಡ್ಬೋದು. ನಿಮ್ಮ ಅಭಿಪ್ರಾಯಗಳು ಏನಂತ ತಿಳಿಸ್ಬೋದು. ಈಗ ಕೆಲವು ದಿನ ಹಿಂದೆನೇ ವಂದೇ ಭಾರತ್ ರೈಲ್ಗೆ ಕಲ್ಲು ಹೊಡೆದಿದ್ರು ಬಂಗಾರಪೇಟೆಯಲ್ಲಿ. ರೇಷ್ಮಾ ಅನ್ನೋ ಕೇರಳ ಹುಡುಗಿ ಕೂಡ ಪೋಸ್ಟ್ ಹಾಕಿದ್ಲು, ಆಪರೇಷನ್ ಸಿಂಧೂರಕ್ಕೆ ಅವಹೇಳನಕಾರಿಯಾಗಿ. ಹೀಗೆ ತುಂಬ ಜನ ಒಂದು ಭಾರತ ಪಾಕಿಸ್ತಾನ ಯುದ್ಧ ಶುರುವಾದಾಗಿಂದ ನಮ್ಮ ದೇಶದೊಳಗಡೆ ಇರುವಂಥ ಪಾಕಿಸ್ತಾನಿ ಗೂಢಚಾರರು ಅವರ ಒಳಮುಖಗಳನ್ನು ಈಗ ಹೊರಮುಖವಾಗಿ ತೋರಿಸ್ತಾ ಇದ್ದಾರೆ. ಇಂತಹ ದೇಶದ್ರೋಹಿಗಳನ್ನ ನಮ್ಮ ದೇಶದಲ್ಲಿ ಇಟ್ಕೋಬಾರ್ದು, ಒದ್ದು ಪಾಕಿಸ್ತಾನ ಕೊಡಿಸ್ಬೇಕು. ಇವ್ರಿಗೆ ಅಷ್ಟೊಂದು ಪಾಕಿಸ್ತಾನ ಇಷ್ಟ ಇದೆ ಅಂದರೆ ಇವರು ಪಾಕಿಸ್ತಾನದಲ್ಲಿ ಬಿದ್ದು ಸಾಯ್ಲಿ, ನಮ್ಮ ದೇಶಕ್ಕಿಂತ ಅವ್ರ ಅವಶ್ಯಕತೆ ಏನಿಲ್ಲ. ಇನ್ನು ಒಬ್ಬ ಕಾಂಗ್ರೆಸ್ ಮುಖಂಡ ಕೂಡ ಹೇಳಿದ್ದಾರೆ, ಇಲ್ಲಿ ನಮ್ಮ ಯುದ್ಧ ನಡೀತಲ್ಲ ಈಗ ಸಿಂಧೂರ್ ಆಪರೇಷನಲ್ಲಿ ಎಷ್ಟು ಜನ ಸತ್ತಿದ್ದಾರೆ, ಅದ್ರ ಕೌಂಟಬಲ್ ಬೇಕು, ಯಾರ್ಯಾರನ್ನ ಸಾಯಿಸಿದ್ದೀರಾ ಅಂತ. ಈ ರೀತಿ ಒಂದು ಸ್ಟೇಟ್ಮೆಂಟ್ಗಳು ಕಾಂಗ್ರೆಸ್ ಪಕ್ಷದಿಂದ ಬರ್ತಾ ಇದೆ ಅಂದರೆ, ಅಲ್ಲ ಯುದ್ಧ ಮಾಡೋದು ಬಿಟ್ಟು ಹೋಗಿ ಮಿಲಿಟ್ರಿ ಅವರೆಲ್ಲ ಯಾರು ಹೊಡೆದೆ, ಅವನ ಹೆಸರೇನು, ಅವನ ಆಧಾರ್ ಕಾರ್ಡ್ ಎಲ್ಲಿದೆ, ಅವನ ರೇಷನ್ ಕಾರ್ಡ್ ಯಾವುದು ಅಂತ ತೊಗೊಂಡು ಬಂದು ಪ್ರೂಫ್ ಕೊಡೋಕ್ಕಾಗತ್ತಾ? ಅಥವಾ ಯುದ್ಧ ನಡೆಯೋ ಟೈಮಲ್ಲಿ ದ್ರೋಹಿಗಳನ್ನ ಸಂಹಾರ ಮಾಡೋದು ಬಿಟ್ಟು ಬೇರೆ ಎಲ್ಲ ಇಂಥ ಐಡೆಂಟಿಟಿ ಹುಡ್ಕೋ ಕೆಲಸ ಮಾಡೋಕ್ಕಾಗತ್ತಾ? ಸ್ನೇಹಿತರೆ, ನಿಮಗೆ ಈ ಒಂದು ವಿಚಾರದ ಬಗ್ಗೆ ಏನು ಅಭಿಪ್ರಾಯ ಇದೆ ಅನ್ನೋದನ್ನ ನನ್ನ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ಈ ರೀತಿ ನಮ್ಮ ದೇಶದೊಳಗೆ ಇಟ್ಕೊಂಡು ದೇಶದ್ರೋಹಿ ಕೆಲಸ ಮಾಡೋರನ್ನ ಕಾನೂನು ಯಾವ ರೀತಿ ಶಿಕ್ಷೆ ಕೊಡಬೇಕೋ ಕೊಡುತ್ತೆ, ಆದರೆ ಅದು ಕೊಡೋಕ್ಕೆ ನಮ್ಮ ರಾಜ್ಯ ಸರ್ಕಾರನೂ ಬಿಡಬೇಕು. ಈ ಕೇಸ್ಗಳನ್ನ ಅಲ್ಲಲ್ಲೇ ಮುಚ್ಚಾಕ್ತಾ ಇದ್ರೆ ದೇಶದ್ರೋಹಿಗಳು ಒಳಗೇನೆ ಇರ್ತಾರೆ, ದೇಶಭಕ್ತರು ಇದೇ ರೀತಿ ನೋವು ಅನುಭವಿಸ್ತಾನೆ ಇರ್ತಾರೆ.
ಧನ್ಯವಾದಗಳು ಸ್ನೇಹಿತರೆ. ನಿಮ್ಗೆ ಯಾವುದೇ ರೀತಿ ಕಾನೂನು ರೀತಿ ಸಲಹೆ ಬೇಕಾಗಿದ್ದರೆ ನನ್ನ ಸಂಪರ್ಕಿಸ್ಬೋದು.